ಒಕ್ಕಲ್ಟೀಸ್ ದಂಡು ಸೊಪ್ಪು ಆಲ್ಮೋಸ್ಟ್ ನಾನು ಅರ್ಧದಷ್ಟು ಹೈಟ್ ಬೆಳ್ಕೊಂಡಿದ್ದೆ ಅದು. ಸೊ ಬಟಾಣಿ ಆಲ್ಮೋಸ್ಟ್ ಖಾಲಿಯಾಗಕ್ಕೆ ಬಂದಿದೆ. ಇನ್ನು ಹಿಂದೆ ಈ ಕಡೆ ಒಂದಷ್ಟು ಬೀಟ್ರೂಟ್ ಎಲ್ಲ ಇದೆ. ಇವತ್ತು ಏನೇನೆಲ್ಲ ಹಾರ್ವೆಸ್ಟ್ ಮಾಡ್ಬೋದು ನೋಡೋಣ. ಮೇಯ್ನಾಗಿ ಇವತ್ತು ನನಗೆ ಬಟಾಣಿ ಆ್ಯಂಡ್ ಬೀನ್ಸ್ ಇದೆರಡೂ ಚೆನ್ನಾಗಿ ಸಿಗುತ್ತೆ. ಅದಾಗಿದ್ಮೇಲಿಂದ ಆ್ಯಸ್ ಯೂಶ್ವಲ್ ಮೆಂತ್ಯ ಸೊಪ್ಪಿದೆ, ಕೊರಿಯಾಂಡರ್ ಇದೆ, ಸೊಪ್ಪುಗಳು ಕೂಡ ಹಾರ್ವೆಸ್ಟ್ ಮಾಡೋಣ. ನಂಗೆ ಸೊಪ್ಪು ಎಲ್ಲ ತೊಗೊಂಡು ಹೋಗಿ ಏನು ಆ್ಯಕ್ಚುಲಿ ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಸೊಪ್ಪಾಗಿದೆ ಮನೆಯಲ್ಲಿ. ಬಟ್ ಸ್ಟಿಲ್ ಐ ವಿಲ್ ಹಾರ್ವೆಸ್ಟ್ ಸಮ್. ಅದನ್ನು ಹೇಗೆ ನಾನು ಪ್ರಿಸರ್ವ್ ಮಾಡ್ಬೇಕನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಲೆಟ್ಸ್ ಹಾರ್ವೆಸ್ಟ್ ಸಮ್ ಪೀಸ್. ತಗೋ ಬಟಾಣಿ ಹಿಡ್ಕೊ, ಫುಲ್ ಹಿಡ್ಕೊ, ಫುಲ್ ಎಲ್ಲ ಹಿಡ್ಕೊ, ಓಪನ್ ಮಾಡ್ಕೊಡ್ತೀನಿ. ಯೆಸ್, ಸೋ ಮಿನಿ ಬಟಾಣಿ. ಏನು ಮಾಡೋಣ ಇವಾಗ? ಬಟಾಣಿ ಓಪನ್ ಮಾಡಿಕೊಡ್ಲಾ? ಹೌದಾ? ಇದು ಚಿಲ್ಲೀಸ್ದು ಗಿಡ ಯಾಕೋ ಬೆಳೀತಾ ಇಲ್ಲ. ಸೊ ಎನರ್ಜಿ ಎಲ್ಲ ಅದನ್ನು ಇದು ಆಲ್ರೆಡಿ ಇರೋವಂಥ ಮೆಣಸಿನ್ಕಾಯಿ ಬದಲು ಬೇರೆ ಕಡೆ ಹೋಗಲಿ ಅಂತ ಹೇಳಿ ಎಲ್ಲ ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಇರೋದಷ್ಟು ಹಾರ್ವೆಸ್ಟ್ ಮಾಡಿಬಿಡ್ತೀನಿ, ಸೊ ದಟ್ ನೆಕ್ಸ್ಟು ಅದು ಬೆಳೀಲಿ ಅಂತ ಹೇಳಿ. ಬಟ್ ಇಟ್ ವಿಲ್ ಬಿ ಇನಫ್ ಫಾರ್ 1 ವೀಕ್ ನಮಗೆ. ಈಗ ನಾವು ಅಷ್ಟು ಖಾರ ತಿನ್ನಲ್ಲ. ಇದು ಚಿಲ್ಲಿ ಬಂಗಾರಿ ಖಾರ ಇದು ಖಾರ. ಬೀನ್ಸ್ ಎಲ್ಲ ರೆಡಿ ಆಗಿದೆ. ಸೊ ಹಾರ್ವೆಸ್ಟ್ ಮಾಡೋಣ. ಅವತ್ತು ಒಂದು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದೀನಿ. ನೀನು ಹಾರ್ವೆಸ್ಟ್ ಮಾಡ್ತೀಯ ಬಂಗಾರಿ? ಮಾಡುವ, ತಗೋ, ಕೇಳಿದು. ಇಲ್ಲಿ ಇದು ತಿನ್ಕೋತೀಯ ನೀನು? ಜುಕಿನಿ ಬರೋಕ್ಕೆ ಶುರುವಾಗಿದೆ. ಇನ್ನೊಂದು 2-3 ಡೇಸಿಗೆ ಇದು ರೆಡಿ ಆಗುತ್ತೆ. ಮತ್ತು ಮಳೆ ಇಲ್ಲ ಇಲ್ಲಿ, ಸೊ ಎಲ್ಲ ಪ್ಲಾಂಟ್ಸ್ಗಳಿಗೂ ಸ್ವಲ್ಪ ವಾಟರ್ ಮಾಡಬೇಕು. ಇದೇ ಮೇನ್ ಕೆಲಸ ಆಗಿದೆ ಇವಾಗ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು. ನೆಕ್ಸ್ಟಲ್ಲಿ ಸಿಗ್ತೀನಿ. ಬಾಯ್.